ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತೆಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ಬೆಂಗಳೂರಿನ ವಿಧಾನಸೌಧಕ್ಕೆ. ಹೌದು, ನಮ್ಮ ಬೆಂಗಳೂರಲ್ಲಿ ತುಂಬ ಪ್ರೇಕ್ಷಣೀಯ ಸ್ಥಳಗಳು ತುಂಬ ಇದೆ, ಎಷ್ಟೋ ನೋಡುವಂಥ ಪ್ಲೇಸಸ್ ಕೂಡ ಇದೆ. ಆದರೆ ನಾವು ಅದನ್ನೆಲ್ಲ ಬಿಟ್ಟು ಹೊರಗಡೆ ಹೋಗಿ ತುಂಬ ನೋಡ್ತೀವಿ. ಹೊರಗಡೆನೂ ನೋಡಬೇಕು, ಜೊತೆಗೆ ನಮ್ಮ ಬೆಂಗಳೂರಲ್ಲಿ ಕೂಡ ಈ ಪ್ಲೇಸಸ್ನು ಮಿಸ್ ಮಾಡದೆ ಖಂಡಿತ ನೋಡಿ. ಬೆಂಗಳೂರವ್ರು ಆಗಿದ್ದರೂ ಹೊರಗಡೆ ಜನಗಳಾಗಿದ್ದರು ಇದನ್ನು ನೋಡಿ. ಏನಪ್ಪ ನಾನು ಕೆಲಸ ಮುಖ ಹೋಗೋದು ಅಲ್ಲೇ ಡೈಲಿ ನೋಡ್ತಿರ್ತೀನಿ ಅಂತ ಫೀಲ್ ಆಗ್ತಿದ್ರೆ ಇನ್ನೂ ಒಂದು ಸಲ ಹೋಗಿ. ಸಂಜೆ ಟೈಮ್ ಅದು ಸುಮ್ಮನೆ ವಾಕ್ ಥರ ಹೋಗಿ, ಅಲ್ಲಿ ವಿಧಾನಸೌಧದಲ್ಲಿ ಲೈಟ್ ಹಾಕಿ ವೆಹಿಕಲ್ಸ್ನ ಕಡಿಮೆ ಮಾಡಿ ಯಾವುದೇ ಜನಜಂಗುಳಿ ಇಲ್ಲದೆ ನಿಧಾನಕ್ಕೆ ವಾಕ್ ಮಾಡ್ತಾ ಬಂದರೆ ಎಷ್ಟು ಖುಷಿ ಇರುತ್ತಲ್ಲ. ಅಲ್ಲೇ ಪಾನಿಪುರಿ ತಿಂದ್ಕೊಂಡು ಚೂರುಮುರಿ ತಿಂದ್ಕೊಂಡು ಒಂದು ವಾಕ್ ಮಾಡಿ ಒಂದು ಫೋಟೋ ತಗೊಂಡು ಬಂದರೆ ಎಷ್ಟು ಚೆಂದಾಗಿರುತ್ತಲ್ವ. ತುಂಬ ಚೆಂದಾಗಿರುತ್ತೆ. ಅಲ್ಲಿ ಹೋಗಿದ ತಕ್ಷಣ ನಮಗೆ ತುಂಬ ಸ್ಟ್ಯಾಚ್ಯೂಗಳು ಕೂಡ ಸಿಗುತ್ತೆ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಮತ್ತು ನೆಹರು ಸ್ಟ್ಯಾಚ್ಯೂ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸ್ಟ್ಯಾಚ್ಯೂ, ಸಂಗೊಳ್ಳಿ ರಾಯಣ್ಣ, ಬಸವೇಶ್ವರ ಮಹಾರಾಜ್ ಅವರ ಸ್ಟ್ಯಾಚ್ಯೂಗಳು ಕೂಡ ಸಿಗುತ್ತೆ. ಜೊತೆಗೆ ಗಾಂಧೀಜಿಯವರ ಸ್ಟ್ಯಾಚ್ಯೂ ಕೂಡ ನಾವು ನೋಡಬಹುದು. 1952ರಲ್ಲಿ ಪ್ರಾರಂಭ ಮಾಡಿ 1956ರಲ್ಲಿ ಮುಕ್ತಾಯಗೊಂಡ ಈ ಕಟ್ಟಡ 1956ರಲ್ಲಿ ನಮಗೆ ವಿಧಾನಸೌಧ ಆಗಿ ನಿರ್ಮಾಣಗೊಂಡಿತು. ಆಗಿನ ಕಾಲದ ಕೆಂಗಲ್ ಹನುಮಂತಯ್ಯನವರು ನಮಗೆ ಈ ಕಟ್ಟಡನ ಕೊಟ್ಟರು. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತ ಹೇಳ್ತಾರೆ. ಎಷ್ಟು ಜನ ಕೆಲಸ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ಗೌರ್ಮೆಂಟ್ ವರ್ಕು ದೇವರ ಕೆಲಸ ಅಂತ ನಾವೆಲ್ಲ ನಂಬಿದ್ದೇವೆ. ಜೊತೆಗೆ ನ್ಯಾಯ ಅನ್ಯಾಯಗಳನ್ನ ಕಲೆ ಹಾಕಿ ನಮಗೆ ನ್ಯಾಯ ಕೊಡಿಸೋ ಹೈಕೋರ್ಟ್ ಕೂಡ ಇದ್ರ ಮುಂದೆನೇ ಇದೆ, ಅದನ್ನು ನೋಡ್ಬೋದು. ಆದರೆ ಒಳಗಡೆ ಯಾವುದಕ್ಕೂ ಎಂಟ್ರಿ ಕೊಡಲ್ಲ. ಯಾರ್ದಾದ್ರೂ VIP ಗಳ ಪರ್ಮಿಷನ್ ತೊಗೊಂಡೇ ನಾವು ಒಳಗಡೆ ಹೋಗಬೇಕು. ಸುಮಾರು 4 ಅಂತಸ್ತು ಕಟ್ಟಡ ಇದು. 300ಕ್ಕೂ ಹೆಚ್ಚು ರೂಮ್ಗಳು ಒಳಗಡೆ ಇದೆ. ಇದನ್ನು ನೋಡಿಕೊಂಡು ಮುಂದೆ ಹೈಕೋರ್ಟ್ನೂ ನೋಡಿಕೊಂಡು ಪಕ್ಕದಲ್ಲೇ BR ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ನಮಗೆ ಸಿಗುತ್ತೆ. ಆ ಮೆಟ್ರೋ ಸ್ಟೇಷನಲ್ಲೇ ನಾವು ಈಸಿಯಾಗಿ ಬೇರೆ ಕಡೆ ಟ್ರಾವೆಲ್ ಮಾಡ್ಬೋದು. ಆರಾಮಾಗಿ ಯಾವುದೇ ಟ್ರಾಫಿಕ್ ಇಲ್ಲದೆ ನಮ್ಮ ಬೆಂಗಳೂರಲ್ಲಿ ಮೆಟ್ರೋಲಿ ಟ್ರಾವೆಲ್ ಮಾಡ್ತಾ ಒಂದು ವಿಸಿಟ್ ವಿಧಾನಸೌಧನ ನೋಡಿಕೊಂಡು ಪಕ್ಕದಲ್ಲೇ ಒಂದು ಚಿಕ್ಕದಾದ ಮಿನಿ ವಿಧಾನಸೌಧ ಕೂಡ ಇದೆ, ಅದನ್ನು ನೋಡಿಕೊಂಡು ಬರ್ಬೋದು. ಇನ್ನು ಸಂಡೇ ಹೋದ್ರಂತೂ ನಮಗೆ ಒಳ್ಳೆ ಭರ್ಜರಿ ಊಟ ಅನ್ನೋ ಥರ ಸಂಡೇ ಮತ್ತು ಪಬ್ಲಿಕ್ ಹಾಲಿಡೇಸಲ್ಲಿ ಇಲ್ಲಿ ಲೈಟಿಂಗ್ಸ್ನ ಆನ್ ಮಾಡ್ತಾರೆ. ಸೊ ಆವಾಗ ಇನ್ನೂ ಖುಷಿ ಕೊಡುತ್ತೆ ನಮ್ಮ ವಿಧಾನಸೌಧ ನೋಡೋದಕ್ಕೆ. ನೀವು ಒಂದು ಸಲ ತುಂಬ ಈ ಟ್ರಾಫಿಕ್ ಮಧ್ಯೆ ನಮಗೆ ಹಿಂಸೆ ಆಗಿದೆಯಪ್ಪ ಅನ್ನೋರು ಒಂದು ಸಲ ಮೆಟ್ರೋಲಿ ಟ್ರಾವೆಲ್ ಮಾಡಿ ನಿಮ್ಮ ಮಕ್ಕಳು ಮನೆಯವರ ಜೊತೆ ಹೋಗಿ ಒಂದು ಸಲ ಭೇಟಿ ಮಾಡಿ, ತುಂಬ ಖುಷಿ ಕೊಡುತ್ತೆ. ಥ್ಯಾಂಕ್ ಯು.